ಗಡಿಭಾಗದ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡಕ್ಕಿಲ್ಲ ಮಂಡನೆ, ಕಾನೂನು ಪಾಲಿಸಬೇಕಾದ ಅಧಿಕಾರಿಗಳಿಂದಲೇ ಅವಮಾನ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಕರ್ನಾಟಕ ರಾಜ್ಯದಲ್ಲಿದ್ದರೂ ಗಡಿಭಾಗದ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನ ಕಡೆಗಾಣಿಸಲಾಗುತ್ತಿದೆ. ಕರ್ನಾಟಕ ಸರ್ಕಾರದ ಸೌಲಭ್ಯ ಪಡೆಯುತ್ತಿರುವ ಶಿಕ್ಷಕರಿಂದ ಕನ್ನಡದ ಕಗ್ಗೊಲೆ. ಬಹಳಷ್ಟು ಶಾಲೆ ಗೋಡೆಗಳ ಮೇಲೆಲ್ಲ ಮರಾಠಿ ನಾಮಫಲಕಗಳದ್ದೇ ದರ್ಬಾರ್. 60% ಕನ್ನಡ ಬಳಸಬೇಕೆಂದು ಆದೇಶವಿದೆ ಎಂದು ಗೊತ್ತಿದ್ದರೂ ಉದ್ದಟತನ ಮೆರೆಯುತ್ತಿರುವ ಅಧಿಕಾರಿಗಳು, ಹಲವಾರು ವರ್ಷಗಳಿಂದ ಕನ್ನಡದ ಅನ್ನ ತಿಂದು ದರ್ಪ ತೋರುತ್ತಿರೋ ಶಿಕ್ಷಕರ ಮೇಲೆ ಕ್ರಮ ವಹಿಸದೆ ಮೌನವಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ತಾಲೂಕಿನ ಗರ್ಕಲಗುಂಜಿ ಗ್ರಾಮದ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆಯ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಾದ ಸುಭಾಷ್ ಚಲವಾದಿ, ರಮೇಶ್ ಕೋಲಾಕಾರ್ ತಂಡದಿಂದ ದಾಳಿ ಮಾಡಿದಾಗ ಶಿಕ್ಷಕರ ಕೃತ್ಯ ಬಯಲು ಹಾಗೂ ಶಾಲೆಯಲ್ಲಿ ಗಣರಾಜ್ಯೋತ್ಸವದಂದು ಕಾರ್ಯಕ್ರಮ ಮುಗಿಸಿ ಅಂಬೇಡ್ಕರ್ ಫೋಟೋ ಬೇಕಾಬಿಟ್ಟಿ ಒಗೆದು ಅವಮಾನವೆಸಗಿದ್ದಾರೆಂದು ಗಂಭೀರ ಆರೋಪ. ಇದೇ ಗ್ರಾಮದ ಶಿಕ್ಷಕರಾದ ಯಶವಂತ ಮಲ್ಲು ಪಾಟೀಲ ಎಂಬ ವ್ಯಕ್ತಿ ಕಳೆದ 19 ವರ್ಷಗಳಿಂದ ಇದೊಂದೇ ಶಾಲೆಯಲ್ಲಿದ್ದು ಸಾರ್ವಜನಿಕರಿಗೆ ದರ್ಪ ತೋರುತ್ತಾ ಕೆಲಸದ ಸಮಯದಲ್ಲಿ ಪ್ರತಿದಿನ ಶಾಲೆಗೆ ಹಾಜರಿ ಹಾಕಿ ತನ್ನ ಖಾಸಗಿ ಕೆಲಸ ಮಾಡಿಕೊಳ್ಳುತ್ತಾನೆಂದು ಆರೋಪಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಶೀಘ್ರ ಕ್ರಮ ಜರುಗಿಸದಿದ್ದರೆ ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ವರದಿ ಟಿ ಶಶಿಕಾಂತ್, ಖಾನಾಪುರ. ಎಮರ್ಜೆನ್ಸಿ ಇದ್ರೆ ಓಕೆ, ಅದ್ರ ದಾಖಲೆ ತೋರಿಸ್ಲಿ ಅವ್ರ, ನಾವೇನ್ ಬೇಡ ಅಂತಿಲ್ಲ. ಅವ್ರಿಗೆ ಎಮರ್ಜೆನ್ಸಿ ಇರ್ತಾವ. ಈಗ ಬೈ ಚಾನ್ಸ್ ಈಗ ನಮ್ಗೆ ಮನ್ಯಾಗ ಯಾರಿಗೂ ಏನೋ ಆಯ್ತು ಅಥವಾ ನನಗೆ ಏನೋ ಆಯ್ತು, ಫೋನ್ ಮೂಲಕ ಹೇಳಕ್ಕೆ ಏನೋ ಅವ್ರಿಗೆ ಅವಕಾಶ ಇರ್ತೈತಿ ಹೇಳಿ. मॅडम हरे बदल कडे मास्तर सही वगैरे केले नाही त्यांनी मला डॉक्टर गडबडीत गेले. ಅವ್ರಿಗೆ ಮನೆಯವ್ರಿಗೆ ಗರಾಬೆಲ್ಲ ಹೋಗಿದಾರು. ಓಕೆ, ಏನ್ एकदम ಬೆಳಿಗ್ಗೆನ एकदम ಸಿಕ್ಬಿಟ್ರು ಸೀರಿಯಸ್. सांगून तेवढं गेले असं असं जायला ರಾತ್ರಿ ರಜಾ ಚೀಟಿ ಬರೆದು ಪಟ್ಟು ಹೋಗ್ಬೇಕಾಗಿತ್ತು. ಈ ಶಾಲೆಗೆ ಈಗ ಬಂದಿರಲ್ಲ, ಬಂದಾಗ ರಜಾ ಚೀಟಿ ಇಸ್ಕೋಬೇಕಾಗಿತ್ತು. नाही गेले नाही रजा नाही, फार अर्जंट आहे म्हटले. ನೋಡ್ರಿ ಏನ್ರಿ ಅಂದ್ರೆ ಇದಿಲ್ಲ ಇದು ಏನೈತಲ್ಲ ನಿಮ್ದು, ಅವ್ರು ಏನ್ ಹೋಗಿದಾರೋ ಎಲ್ಲಿ ಹೋಗಿದಾರೋ ಅದು ಡಾಕ್ಯುಮೆಂಟ್ ಕೊಡಂತ ಇಲ್ಲಾಂದ್ರೆ ಅಬ್ಸೆಂಟ್ ಹಾಕೊಂಡು ಸರ್. ಈಗ ಅವ್ರನ್ನ ಚೇಂಜ್ ಮಾಡ್ಬಿಟ್ರೆ ಸಮಸ್ಯೆ ಕಂಟಿನ್ಯೂ ಇವ್ರಿಗೆ ಎಲ್ಲರಿಗೂ 10 ಗಂಟೆಗೆ ಬರ್ಬೇಕು. ಮಾತ್ರ ವಿಸಿಟ್ ಮಾಡೋರ್ನ ಸರ್ ಕಳ್ತಾ ಒಬ್ಬರೇ ಸಲ ತೆಪ್ಪಿದ್ರು ಹಿಂದ್ಗಡೆ ನೋಡ್ರಿ, ಅವ್ರು ಸಸ್ಪೆಂಡ್ ಮಾಡ್ಬೇಕು ನೋಡ್ರಿ. ಅದು ಪವರ್ನ ಇಡೋರು ನೋಡ್ರಿ. ಬದಲಿ ಮಾಡ್ತಾರೆ ನೀವು ಬದಲಿ ಮಾಡ್ತಾರೆ ಅಂದ್ರೆ ಬಿಡುದಿಲ್ಲ, ಸಸ್ಪೆಂಡ್ ಮಾಡ್ಬೇಕು. ಈಗ ಒಂದ್ ಸರ್ತಿ ಹೇಳಿದ್ರೆ ಆಮೇಲೆ ಆದ್ರೆ ಮತ್ತೆ ಹಂಗಾಗತ್ತೆ. ಆಯ್ತಾಯ್ತು, ನೆಕ್ಸ್ಟ್ ಆದ್ರೆ ನೋಡ್ರಿ ಸಸ್ಪೆಂಡ್ ಇದು ಮಾಡ್ಬೇಕಾಯ್ತಿ. ನೀವು ಏನಾಗದಂಗ ನೋಡ್ಕೊರಿ, ಸರಿಯಾಗಿ ಇದನ್ನ ಮಾಡ್ರಿ. ಏನ್ ಈಗ ಎಷ್ಟು 50 ವರ್ಷದಿಂದ ಹಿಂಗೈತಿದ ನೀವು ಗಮನಿಸಿಲ್ಲ. ನಾವು ಬಂದಾಗ ಮಾಡಕತ್ತೀವಿ, ನೀವು ಕೆಲಸ ಸಲ ಬಂದಾಗ ನಿಮ್ಗೆಲ್ಲ ಚೇಂಜ್ ಮಾಡಕತ್ತೀವಿ, ಮಾಡ್ಕೊಬೇಕಾಗಿತ್ತು. ನಿಮ್ ಕರ್ತವ್ಯ ಏನಂತ ನಿಮ್ ಕರ್ತವ್ಯ ನಾವ್ ಹೇಳಿದಾಗ ನೀವು 3 ವರ್ಷ ಅಂತಾರೆ, ಎಷ್ಟೋ ಸಲ ನೀವು ವಿಸಿಟ್ ಮಾಡಿದ್ರಿ ಅಂತಾರೆ. ಕರ್ನಾಟಕದಾಗ ಹೆಂಗ್ ಬದುಕಬೇಕಂತ ನಾವ್ ಹೇಳ್ಬೋದು. किती वेळा झाला वाटतं टोटली 3 वर्षामध्ये किती झालं रे? ಯಾಕೆ ಮಾಡಲಿಲ್ಲ ಹಂಗ ಸರ್? ಕರ್ನಾಟಕದಾಗ ರೂಲ್ಸ್ ಗೊತ್ತಿದ್ದು ಎಲ್ಲ ಕಾಯ್ದೆ ಇತ್ತ, ಮತ್ ನೀವ್ ಹಿಂಗ ಬದುಕ ಅಂತ ನಿಮ್ಗೆ ನೀವು ಸರ್ಕಾರ ಬರ್ಸರ ನಾನು ಬೈಟ್ ಕೊಡ್ತಾರೆ, ನೀವು ಸರ್ಕಾರ ಕಳ್ಸ್ರಿ. ಹೆಂಗ್ ಸಾಧ್ಯ ಹೇಳ್ಕೊಡ್ಬೇಕ್ರಿ ಇನ್ನೊಬ್ರು? ನೀವು ಅದನ್ನ ಬರೀಲೇಬೇಕು, ಚೇಂಜ್ ಮಾಡಿಸ್ಬೇಕ. ಈಗ ನೀವು ಕನ್ನಡ ಸಂಘಟನೆಕಾರರಿಗೆ ಏನಾದ್ರು ಇದು ಗೊತ್ತಾದ್ರ ಎಲ್ಲಿಗೆ ಹೋಗಿ ಮುಟ್ತದ ಅನ್ನೋದೊಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಡ್ತೀವಿ. ಎಲ್ಲ ಕೊಡ್ತಾರ ನೋಡ್ರಿ, ರಕ್ಷಣಾ ವೇದಿಕೆ ಕರೆದೋದ್ರಿ, ಇದೆಲ್ಲ ತುಂಬ್ತದ ನೋಡ್ರಿ. ನೀವು ಕರ್ನಾಟಕದ ನಮ್ದು ನಿಮ್ಗೆ ಕೊಡ್ತಾರಲ್ಲ ಪಗಾರ, ಇಲ್ಲಿ ಕೊಡೋದ್ರ ಹೌದಿಲ್ಲ ಮೇಡಮ್? ಮತ್ತೆ ಯಾಕೆ ನೀವು ಮಾಡ್ಲಿಲ್ಲ? ಇದೆಲ್ಲ ಮರಾಠಿ, ಕರ್ನಾಟಕ ಎಲ್ಲ ಮರಾಠಿ. ಓಕೆ, ಮರಾಠಿನೂ ಬರ್ರಿ. ಸರ್ಕಾರಿ ಕಚೇರಿ ಕರ್ನಾಟಕ ಸರ್ಕಾರದ ಕನ್ನಡ ಬಳಕೆ ಆಗ್ಬೇಕಲ್ಲಿ. ಆಯ್ತು ಸರ್, ಚೇಂಜ್ ಮಾಡಿ ಎಲ್ಲ ರಿಪೋರ್ಟ್ ಚೇಂಜ್ ಮಾಡೋದು ಕ್ರಮ ಹಾಕ್ಬೇಕಿಲ್ಲ. ನಾವ್ ಹಿಡ್ತೇವೆ ಇಲ್ಲಿ. ಏನ್ ಕ್ರಮ ತಗೋತೀರಿ ಬಂದ್ರ? ನಾವ್ ಬಂದೇವು ಇಟ್ಟಲ್ಲ ಮಾಡ್ತೇವ್ರಿ. ಇವ್ರು ಹೋಗ್ಬಿಡ್ತಾರ ತಿಳ್ಕೊಂಡ್ರಿ, ಬೈಟ್ ಕೊಡ್ತೇವೆ, ಸರ್ಕಾರ ಉತ್ತರ. ನೀವು ಬರ್ರಿ ಸರ್, ನಿಮ್ದೇನ್ ಕ್ರಮ ಐತಿ ಇವ್ರ ಮೇಲೆ ಜಗಸ್ರಿ.
Yes, sir. ಯಾರು ಮಾಡ್ರಿ ಕಳ್ಸ್ರಿ ನಾವು ಬೈಟ್ ಕೊಡ್ತೇವೆ ಈಗ ಬರದ್ ಕೊಟ್ರಿ ಇದು ಮಾಡ್ರಿ. ಕೊಡತ್ತಾರಪ್ಪ ಅಂದ್ರ ಇಲ್ಲಿ ಸಿಬ್ಬಂದಿಗಳು ಇವ್ರ ಮೇಲೆ ಯಾರು ಇದ್ದೀನಿ ಯಾರು ಕೇಳವ್ರು ಇವ್ರನ್ನೆಲ್ಲ ಜನರು ತೆರಿಗೆ ಎಲ್ಲ ಬರ್ತೈತಿ ಇವ್ರಿಗೆಲ್ಲ ಪಗಾರ ಕೊಡ್ತೇನೆ ಇವ್ರೆಲ್ಲ ಚೈನಿ ಮಾಡ್ಕೊಂಡು ಹೋಗ್ತಾರು ಇಲ್ಲಿ ಯಾರು ನೋಡೋರು ಶಿಕ್ಷಕರು ಅಂತಾರೆ ಏನ್ ಇಲ್ಲಿ ಮಕ್ಕಳು ಕಲಿಸ್ತಾರೆ ಇವರು 11 ಗಂಟೆಗೆ 12 ಗಂಟೆಗೆ ಬಂದ 2 ಗಂಟೆಗೆ ಇವ್ರದ್ದು ಇರ್ಬೇಕು ಅನ್ನೋದು ರೂಲ್ಸ್ ಐತಿ ಇದನ್ನ ಯಾರು ಫಾಲೋ ಮಾಡಿದಾರಿ ಇದೆಲ್ಲ ನಮ್ಗೆ ಬೇಕು ಅದಕ್ಕ ಇದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳು ನಾವು ವಿನಂತಿ ಮಾಡ್ತೇವೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ನಾವು ಇದನ್ನ ವಿನಂತಿ ಮಾಡ್ತೇವೆ ಅಲ್ಲಿ ಮಟ್ಟ ಅವ್ರನ್ನ ಎದುರು ಬರ್ಬೇಕಿದು ಮತ್ತು ಅವ್ರ ಮ್ಯಾಗ ಏನ್ ನೀವು ಶಿಸ್ತಿನ ಕ್ರಮ ತಗೋತೀರಿ ಅಂತ ಹೇಳಿ ನಮ್ಮ ಸಂಘಟನೆಗೆ ನೀವು ಉತ್ತರ ಕೊಡ್ಬೇಕು ಇಷ್ಟು ನಂದು ವಿನಂತಿ ಐತಿ ಈಗ ಲೆಟರ್ ಮುಖಾಂತರ ನಾವು ಇನ್ನ ಬರ್ದಿಲ್ಲ ನಾವು ಲೆಟರ್ ಮುಖಾಂತರ ನಾವು ಡ್ರಾಫ್ಟಿಂಗ್ ಮಾಡಿ ಈಗ ಇವ್ರದ್ದು ಏನೈತಿ ನಾ ಏನ್ ಇಡ್ಲಿಲ್ಲ ಹೇಳಿಕೆ ಕೊಟ್ಟಿದ್ದೆ ನಾವು ಆ ವಿಷಯವಾಗಿ ಸವಿಸ್ತಾರಾಗೆ ನಮ್ಮ ಲೆಟರ್ ಒಳಗ ಬರ್ದ ನಿಮ್ಗೆಲ್ಲ ಲೆಟರ್ ಮುಖಾಂತರ ನಿಮ್ಗೆ ನಾವು ಹೇಳಿಕೆ ಕೊಡ್ತೀವಿ ನನ್ನ ಹೆಸರು ಸುಭಾಷ್ ಚಲವಾದಿ ಅಂತೇಳಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ತೆರಿಗೆ ಹಣದಲ್ಲಿ ಇವ್ರಿಗೆಲ್ಲ ನಾವು ಪಗಾರ ಕೊಡೋದು ಮತ್ ಈ ರೀತಿ ಇವ್ರು ಬೇಕಾದಂಗೆಲ್ಲ ಬೇಜವಾಬ್ದಾರಿಯಿಂದ ನಡ್ಕೋತಾರಪ್ಪ ಅಂದಿದ್ದು ಯಾಕ ಅದಕ್ಕೆ ನಾವು ಇದನ್ನೆಲ್ಲ ನೋಡ್ಕೊಂಡ ಸಂಬಂಧಪಟ್ಟ ಬಿ ಅವ್ರಿಗೆ ನಾವು ಫೋನ್ ಮುಖಾಂತರ ನಾವು ಕರ್ಸಿದ್ವಿ ಅಲ್ಲಿಂದ CRP ಬಂದ್ರು ಬಿ ಅವ್ರನ್ನು ಬಂದ್ರು ಅವ್ರಿಗೆಲ್ಲ ತೋರಿಸಿದ್ವು ಇದೆಲ್ಲ ತಪ್ಪೈತೆ ಅಂತೇಳಿ ಅವ್ರಿಗೆ ಹೇಳಿದ್ರು ಅಲ್ಲಿಂದ CRP ಅವರು 2-3 ವರ್ಷದಿಂದ ಅವರು ವಿಸಿಟ್ ಮಾಡ್ತಾರಂತ ವಿಸಿಟ್ ಮಾಡಿದ್ರು ಕೂಡ CRP ಅವರು ಇದನ್ನ ನೋಡ್ಬೇಕಾಗಿತ್ತು ಆದ್ರೆ ಅವರು ಮರಾಠಿ ಮತ್ತು ಅಲ್ಲಿಂದ ಇಂಗ್ಲಿಷ್ ಮೇಲೆ ಇರೋದ್ರಿಂದ ಮರಾಠದವ್ರಿಗೆಲ್ಲ ಅವರು ಹೆಚ್ಚು ಸಪೋರ್ಟ್ ಕೊಟ್ಟ ಇದನ್ನ ಯಾವ ಕನ್ನಡ ಅವರು ಚೇಂಜ್ ಮಾಡ್ಲಿಲ್ಲ ಅದಕ್ಕೆ ಇಲ್ಲಿ 8 ಮಂದಿ ಶಿಕ್ಷಕರು ಅದಾರು ಇವ್ರು ಸರಿಯಾಗಿ ಯಾವುದು ಟೈಮಿಗೆ ಬರೋದಿಲ್ಲ ಅದಕ್ಕೆ ನಮ್ದು ಇಷ್ಟ ವಿನಂತಿ ಮಾನ್ಯ ಸಚಿವರಿಗೆ ನಮ್ದು ಇಷ್ಟ ವಿನಂತಿ ಇವರು ಸರ್ಕಾರದಿಂದ ಕೊಟ್ಟಂತ ನೇಮ್ ಏನೈತಿ ಏನ್ ಇವ್ರಿಗೆ ರೂಲ್ಸ್ ಹೊರಡಿಸಿದ್ದಾರೆ ಅದನ್ನ ನಮ್ಗೆ ಹೇಳ್ಬೇಕು ಯಾಕಪ್ಪ ಅಂದ್ರೆ ನಮಗ್ ಗೊತ್ತಾಗಿರುವಾಗ 10 ಗಂಟೆಗೆ ಇವರು ಸ್ಕೂಲ್ಗೆ ಬರ್ಬೇಕು ಹಿಂಗೆಲ್ಲ ಏನೋ ಒಂದು ನೇಮ್ ಐತಿ ಮಿತ್ರೊಳಗೆ ಆದ್ರೂ ಕೂಡ ಅವ್ರು 12 ಗಂಟೆಗೆ 1 ಗಂಟೆಗೆ 12:30 ಹಿಂಗೆಲ್ಲ ಬರ್ತಾರು ಅದಕ್ಕೆ ಇದನ್ನ ವಿಸಿಟ್ ಯಾರು ನೋಡೋರು ಇಷ್ಟೆಲ್ಲ ಆದಿದ್ರು ಕೂಡ ಒಂದು ಸಂಘಟನೆಯಿಂದ ನಾವೆಲ್ಲ ಕಾರ್ಯಕರ್ತರು ಬಂದು ಈಗ ನಾವು ಸುಭಾಷ್ ಚಲವಾದಿ ಜಿಲ್ಲಾಧ್ಯಕ್ಷ ಅಲ್ಲಿಂದ ರಮೇಶ್ ಕೋಲ್ಕರ್ ತಾಲೂಕು ಅಧ್ಯಕ್ಷ ಈಗ ತಾಲೂಕಾ ಕಮಿಟಿ ಎಲ್ಲ ಬಂದೈತಿ ರವಿ ಮಾತಾರ ಗೋಪಾಲ್ ಚಲವಾದಿ ಮನೋಹರ್ ಮಾದಾರ ಇಷ್ಟೆಲ್ಲ ವಿಸಿಟ್ ಕೊಟ್ಟಾಗ ಇದು ನಮ್ ಕಣ್ಣಿಗೆ ಬಿದ್ದಂತ ಇವು ಕಂಡೀಷನ್ಗಳು ಈಗ ಇದೆಲ್ಲ ಕನ್ನಡ ಯಾಕೆ ಬರ್ಲಿಲ್ಲ ಇದು ಒಂದು ನಮಗ ಇವ್ರ ಮ್ಯಾಗ ಏನ್ ಶಿಸ್ತಿನ ಕ್ರಮ ಪೈಲ ತಗೋತೀರಿ ನಮ್ಗೆ ಈಗ ಮಾಡೋದು ಬೇಡ ಇವ್ರ ಮ್ಯಾಗ ನೀವು ಏನ್ ಶಿಸ್ತಿನ ಕ್ರಮ ತಗೋತೀರಿ ಮತ್ ವಾಯಲ್ ಪಾಟೀಲ್ ಏನದಾನು 19 ವರ್ಷ ಇಲ್ಲಿ ನೌಕರಿ ಮಾಡ್ತಾನೋ ಅವ್ನು ಬೇಕಾದಂಗ ಹೋಗ್ಬಿಡ್ತಾನ ನೋಡ್ರಿ ಇದ ಊರವಾಗಿ ಇವತ್ತು ರಜಾ ಐತಿ ಇವತ್ತಲ್ಲಿ ಅವ್ನು ಸೈನು ಇಲ್ಲ ಅಲ್ಲಿ ರಜಾ ಚಿಟಿನೂ ಇಲ್ಲ ಹೆಂಗ್ ಹೋದ ಇದನ್ನೆಲ್ಲ ಯಾರು ಕೇಳೋರು ಇಮಿಡಿಯೇಟ್ಲಿ ನಾನು ಪ್ರಕಾರ ಸಸ್ಪೆಂಡ್ ಆಗ್ಬೇಕು ಶಿಸ್ತಿನ ಕ್ರಮ ತಗೊಂಡ ನೀವು ಮೇಲಾಧಿಕಾರಿಗಳು ಇದ್ದಂತವ್ರು ಇವ್ರು ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇವ್ರು ಬುದ್ಧಿ ಬರ್ಬೇಕು ಈಶ್ವರತ್ನ ಡಾಕ್ಟರ್ ಬಾಬಾ ನನ್ನ ಹೆಸರು ಸುಭಾಷ್ ಚಲವಾದಿ ಅಂತ ಹೇಳಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಸುಭಾಷ್ ಚಲವಾದಿ ಇದು ಘಟನೆ ಏನಪ್ಪಾ ಅಂದ್ರೆ ಜನವರಿ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಅಲ್ಲಿಂದ ಗಾಂಧೀಜಿ ಅವ್ರ ಫೋಟೋ ಕೆಳಗಡೆ ಇಟ್ಟು ಅವ್ರ ಕಾರ್ಯಕ್ರಮ ಮುಗಿಸಿದ್ರು ಗರ್ಲ್ಗುಂಜಿ ಶಾಲೆ ಒಳಗೆ ಹೊರಗಡೆ ಆನಂತರ ಗಾಂಧಿ ಅವ್ರ ಫೋಟೋ ಮ್ಯಾಕ್ ಇಟ್ಟಿದಾರು ಅಂಬೇಡ್ಕರ್ ಫೋಟೋ ಅವರು ಕೆಳಗಿಟ್ಟಿದಾರು ಅದಕ್ಕೆ ಅದು ನಮ್ಗೆ ಗೊತ್ತಾಯ್ತು ಹಿಂಗೆ ಯಾಕಿದ್ದು ಅವಮಾನ ಮಾಡಿದಾರು ಅಂತ ಹೇಳಿ ಗೊತ್ತಾಯ್ತು ಅದಕ್ಕೆ ವಿಸಿಟ್ ಕೊಟ್ಟಾಗ ಬಾಬಾ ಸಾಹೇಬ್ರ ಫೋಟೋ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ರ ಫೋಟೋ ವಿಡಿಯೋ ಮಾಡಿದ್ದು ಐತಿ ನಮ್ಮ ಕಡೆ ಆಫೀಸ್ನಾಗೂ ಕಟ್ಟಿರ್ಲಿಲ್ಲ ಅದು ಎಲ್ಲ ವಿಡಿಯೋ ಐತಿ ಅಲ್ಲಿಂದ ಆ ನಂತರ ವಿಸಿಟ್ ಕೊಟ್ಟಾಗ ಸಂಘಟನೆಯಿಂದ ಅವ್ರು ಎಲ್ಲರೂ ಇಲ್ಲಿ ಆಗ ಹೋಗುಗಳನ್ನ ಎಲ್ಲ ವಿಚಾರ ಮಾಡಿದಾಗ ಇಲ್ಲೊಂದು ಮಾಸ್ತರ್ ಏನದಾರು ಅವ್ರದ್ದು ನಾವು ವಿಚಾರಣೆ ಮಾಡಿದ್ವು ಏನವ್ರು ಸರ ಅದು ವಾಯಂ ಪಾಟೀಲ್ ಅಂತೇಳಿ ಅವ ಇದೇ ಊರವ ಇದೇ ಸ್ಕೂಲ್ ಒಳಗ 19 ವರ್ಷ ಅವ್ರು ನೌಕರಿ ಮಾಡ್ತಾ ಇದ್ದಾನೆ ಸದ್ಯ 19 ವರ್ಷ ನೌಕರಿ ಮಾಡಿದಾಗ ನಾವ್ ಎಲ್ಲರದು ಎಷ್ಟು ಮಂದಿ ಶಿಕ್ಷಕರು ಅದರಿ ನೀವು ಯಾವ ರೀತಿ ನಡೆಸಿದಿರಿ ಏನೇ ನಡೆಸಿದಿರಿ ಇದನ್ನೆಲ್ಲ ವಿಷಯ ನಾವು ಕೇಳಿದಾಗ ಈ ವಿಷಯ ನಮ್ಗೆ ಬೆಟ್ಟಿಗೆ ಬಂತು ಯಾರ್ದು ವಯಲ್ ಪಾಟೀಲ್ ಅವ್ರದ್ದು 19 ವರ್ಷ ಅವರು ನೌಕರಿ ಮಾಡತಾರು ಮತ್ತ ಅವ್ರು ಸರಿಯಾಗಿ ಸ್ಕೂಲ್ಗೆ ಬರುದಿಲ್ಲ
ಮತ್ತೆ ಇಲ್ಲಿ ಎಲ್ಲಾರು ಸ್ಥಾನಿಕ ಪಾಪ ಯಾರ ಮಕ್ಕಳನ್ನ ಕಳಿಸ್ತಾರ ಪಾಲಕರ ಮ್ಯಾಗ ದಬ್ಬಾಳಿಕೆ ಮಾಡೋದು. ನಾ ಇದವರ ಹೋದೇನೋ ಹಂಗ ಹಿಂಗ. ಮತ್ತೆ ಇಲ್ಲಿ ಬಂದ ಹದ್ರಿ ಬುಕ್ನಾಗ ಅವ್ ಸಹಿ ಮಾಡೋದು, ಆ ನಂತರ ಹೊಲಕ್ ಹೋಗೋದು, ಹುಲ್ ಕೊಯ್ಯಾಕ, ದನಗಳ ಮೇಸಾಕ, ಮತ್ ಸಾಯಂಕಾಲ ಬರೋದು. ಈ ರೀತಿ ಎಲ್ಲ ಮಾಡ್ತಾನೋ. ಅದಕ್ಕೆ ಅವನ್ನ 8 ವರ್ಷ ಆದ್ರೂ ಅದನ್ನ ವರ್ಗಾವಣೆ ಯಾಕೆ ಮಾಡ್ಲಿಲ್ಲ? ಸರ್ಕಾರದವರು ಇವನ್ ಮ್ಯಾಗ ಯಾಕೆ ಅದನ್ನ ಕ್ರಮ ತಗೋಲಿಲ್ಲ? ಇದು ಒಂದ್ ವಿಷಯ ಐತಿ. ಎರಡನೇ ವಿಷಯಪ್ಪ ಅಂದ್ರ ಇಲ್ಲೇನ್ ಗರ್ಲ್ಗುಂಜಿ ಒಳಗ ಹೆಣ್ಮಾಸ್ತರ್ ಕುಂಡ್ರುವಂತ ಚೇಂಬರ್ ಒಳಗ ಎಲ್ಲಾ ಪೂರ್ತಿ ಮರಾಠಿ ಐತಿ. ಟೋಟಲ್ ತಾವ್ ನೋಡ್ಬೋದು, ಎಲ್ಲಾ ಮರಾಠಿ ಮೈ. ಇಲ್ಲಿ ವಿಸಿಟ್ ಕೊಟ್ಟಾಗ ಇದು ನಮ್ ಬೆಳಕಿಗೆ ಬಂದಿದೆ. ಅದಕ್ಕೆ ನಾವು ಇಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಇವ್ರೇನ್ ಭದ್ರವಾಗಿ ನಡ್ಕೊಂಡ್ರು ಅಂದ್ರೆ ಇದು ನಾ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ಕರ್ನಾಟಕದ ನೀರು ಕುಡಿಯೋದು, ಕರ್ನಾಟಕದ ಅನ್ನ ತಿನ್ನೋದು. ಸರ್ ARM ಗೆತ್ತಿನ ಕ್ಷೇತ್ರ ಶ್ರೀಕಾಂತಗಳು ಖಾನಾಪುರ. ಏನೇನು ಸರ್ ಇಲ್ಲಿ ಈಗ ಏನು ಗಮನಕ್ಕೆ ತಗೊಂಡ್ ಬಂದಾರ, ಒಬ್ಬ ಶಿಕ್ಷಕರು ಸರಿಯಾಗಿ ಸಾಲಿ ಬರ್ತಾ ಇಲ್ಲ ಒಂದು. ಆಮೇಲೆ ಅಂಬೇಡ್ಕರ್ ಫೋಟೋವನ್ನ ನಿನ್ನೆ ಅವ್ರು ಹಚ್ಚಿರ್ಲಿಲ್ಲ, ಮೇಲ್ಗಡೆ ಕೆಟ್ಟಿರ್ಲಿಲ್ಲ ಅದು. ಮತ್ತೆ ಇಲ್ಲಿ ಕನ್ನಡ ಸ್ವಲ್ಪ ಇಲ್ಲಿ ಬರದಿಲ್ಲ. ಆ ಅಂಶಗಳ ಬಗ್ಗೆ ನಾವು ಏನು ಕ್ರಮ ಕೈಗೊಳ್ಬೇಕು ಅದನ್ನ ಕ್ರಮ ಕೈಗೊಳ್ಬೇಕು. ಎಷ್ಟು ವರ್ಷ ಬಂದ್ ಮಾಡಿ ಏನ್ ಸರ್ ಇದು ಕನ್ನಡ ಅಕ್ಷರ ಇಲ್ಲ ಈಗ ಗೊತ್ತಾಗಿದೆ ನನಗೆ. ಕ್ಷಣಕ್ಕೆ ಮಾಡಿಲ್ಲ ಸ್ಕೂಲ್ ಇಲ್ಲ ಹೊಟ್ಟೆ ಮಾಡಿಲ್ಲ. ಬಂದೇ ವರ್ಷ ಇಲ್ಲಿ ಆ ಕಡೆ ಹೋಗಿ ನಮ್ ಬೇರೆ ಕಡೆ ವಿಸಿಟ್ ಇದ್ವಿ. ಎಷ್ಟು ವರ್ಷ ನೌಕರಿ ಮಾಡ್ತಾರೆ? ಈಗ 5 ವರ್ಷ ಆಯ್ತು. 5 ವರ್ಷ ಒಂದ್ ಸಲ ಬಂದಿಲ್ಲ. ಅಂಬೇಡ್ಕರ್ ಫೋಟೋ ಸರ್ ಏನಾದ್ರು ಅದ 26ಕ್ಕೆ ಅವರು ಇದನ್ನ ಮಾಡ್ಕೊಂಡಿದ್ರು, ಪೂಜೆ ಮಾಡಕ್ ಇಟ್ಟಿದ್ರು, ಕುರ್ಚಿ ಮೇಲೆ ಇಟ್ಟಿದ್ರು. ಅದನ್ನ 27 ತಾರೀಕು ಮುಂಜಾನೆ ಇವ್ರು ಯಾರೋ ಸಂಘಟನೆ ಅವ್ರು ಬಂದಾಗ ಕಟ್ಟಿರ್ಲಿಲ್ಲ, ಆಮೇಲೆ ಕಟ್ಟಿದಾರೆ. ಹೌದೌದು ಜವಾಬ್ದಾರಿ ಅದು ಕಟ್ಬೇಕಾಗಿತ್ತು, ಲೇಟ್ ಆಗಿ ಕಟ್ಟಿದಾರೆ ಅಷ್ಟೇ. ಈ ಕ್ರಮ ಏನಾಗುತ್ತೆ? ಅದು ಏನೇ ಕ್ರಮ ಕೈಗೊಳ್ಬೇಕಲ್ಲ ನಿಯಮಾನುಸಾರ ಒಂದು ಕ್ರಮ ಕೈಗೊಳ್ಬೇಕು. ಇದು ಭಾಷೆ ಮತ್ತು ಅಂಬೇಡ್ಕರ್ ಅದಂತೂ ಮಾಡ್ಬೇಕು. ಭಾಷೆ ಫೋಟೋದು ಎರಡು ವಿಷಯದ ಮೇಲೆ ನೀವು ಅವ್ರನ್ನ ಕ್ರಮ ಏನ್ ನಿಯಮಾನುಸಾರ ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾರೆ ಸರ್. ಫಸ್ಟ್ ARM ಯಾವ ಖಾನಾಪುರ.